ಕೈಯಲ್ಲಿ ಹಸುಗೂಸು. ಮಳೆ ಜೋರಾಗಿ ಬರ್ತಿತ್ತು. ರಾತ್ರಿ ಸುಮಾರು 11 ಗಂಟೆ. ಕತ್ತಲಾದ ರಸ್ತೆಯಲ್ಲಿ ಒಬ್ಬ ಒಂಟಿ ಹುಡುಗಿ ಕೈಯಲ್ಲಿ ಹಸುಗೂಸನ್ನು ಹಿಡಿದು ಓಡ್ತಾ ಇದ್ಲು. ಆಕೆ ಹೆಸರು ಅನನ್ಯ. ಅವಳ ಕಣ್ಣಲ್ಲಿ ಭಯ, ಮಗುವಿನ ಮುಖದಲ್ಲಿ ಅಳು. ಹಿಂದಿಂದ ಒಬ್ಬ ವ್ಯಕ್ತಿ ಕೂಗ್ತಿದ್ದ, ಅನನ್ಯ ನಿಲ್ಲು. ಅವಳು ಹಿಂತಿರುಗಿ ಕೂಡ ನೋಡಲಿಲ್ಲ. ಯಾಕಂದ್ರೆ ಅವಳ ಹಿಂದೆ ಓಡುತ್ತಿದ್ದವನು ಬೇರೆ ಯಾರೂ ಆಗಿರಲಿಲ್ಲ, ಅವಳ ಗಂಡ ಅರ್ಜುನ್. 1 ವರ್ಷ ಹಿಂದೆ ಅನನ್ಯ 2ನೇ ಕ್ಲಾಸ್ ಹುಡುಗಿ, ಅರ್ಜುನ್ ಫ್ಯಾಮಿಲಿ ಹುಡುಗಿದ್ದ. ಇಬ್ಬರು ಕಾಲೇಜಿನಲ್ಲಿ ಪ್ರೀತಿಸಿ ಮನೆಯವರ ವಿರೋಧದ ಮಧ್ಯೆಯೂ ಮದುವೆಯಾಗಿದ್ರು. ಹೀಗಿರುವಾಗ ಮೊದಲ ಕೆಲವು ತಿಂಗಳು ಅವರ ಜೀವನ ಸ್ವರ್ಗದಂತೆ ಇತ್ತು. ಚಿಕ್ಕ ಮನೆ, ಆದರೆ ತುಂಬಾನೇ ಪ್ರೀತಿ. ಒಂದು ದಿನ ಅನನ್ಯ ಸಂತೋಷದಿಂದ ಹೇಳಿದ್ಲು, ಅರ್ಜುನ್ ನಾವು ಅಪ್ಪ ಅಮ್ಮ ಆಗ್ತಿದ್ದೀವಿ. ಆಗ ಅರ್ಜುನ್ ಖುಷಿಯಿಂದ ಅವಳನ್ನು ಅಪ್ಪಿಕೊಂಡ. ನನಗೆ ಇದಕ್ಕಿಂತ ದೊಡ್ಡ ಸಂತೋಷ ಬೇಡ ಎಂದ. ಕೆಲ ತಿಂಗಳ ನಂತರ ಒಂದು ಮುದ್ದಾದ ಗಂಡು ಮಗು ಹುಟ್ಟಿತು. ಅರ್ಜುನ್ ಮಗುವನ್ನು ಕೈಗೆತ್ತಿಕೊಂಡು ಅತ್ತ, ನನ್ನ ಲೈಫ್ ಈಗ ಕಂಪ್ಲೀಟ್ ಎಂದ. ಆದರೆ ಅದೇ ಸಮಯದಲ್ಲಿ ಅರ್ಜುನ್ ಬಿಸ್ನೆಸ್ ಲಾಸ್ ಆಗತೊಡಗಿತು. ಸಾಲ, ಟೆನ್ಷನ್, ಕುಡಿತ. ನಿಧಾನವಾಗಿ ಅವನು ಬದಲಾಗತೊಡಗಿದ. ಮೊದಲು ಮಾತಿನ ಕೋಪ, ಆಮೇಲೆ ಹೊಡೆತ. ಅನನ್ಯ ಎಲ್ಲವನ್ನೂ ಸಹಿಸಿಕೊಂಡ್ಳು, ಯಾಕಂದ್ರೆ ತನ್ನ ಮಗುಗಾಗಿ. ಹೀಗಿರುವಾಗ ಒಂದು ರಾತ್ರಿ ಅರ್ಜುನ್ ತುಂಬ ಕುಡಿದು ಮನೆಗೆ ಬಂದ. ನಿನ್ನಿಂದ ನನ್ನ ಲೈಫ್ ಹಾಳಾಯಿತು ಎಂದು ಕೂಗಿದ. ಆಗ ಅನನ್ಯ ಜೋರಾಗಿ ಅತ್ತಳು, ನಾವು ಮತ್ತೆ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅರ್ಜುನ್. ಆದರೆ ಅವನು ಕೇಳಲಿಲ್ಲ. ಆ ರಾತ್ರಿ ಮೊದಲ ಬಾರಿಗೆ ಅವನು ಮಗುವಿನ ಮೇಲೂ ಕೋಪ ತೋರಿಸಿದ. ಅನನ್ಯ ತುಂಬಾನೇ ಹೆದರಿದ್ಲು. ಕೆಲ ದಿನಗಳ ನಂತರ ಅನನ್ಯಗೆ ಒಂದು ಶಾಕಿಂಗ್ ಸತ್ಯ ಗೊತ್ತಾಯಿತು. ಅರ್ಜುನ್ ದೊಡ್ಡ ಸಾಲದಲ್ಲಿ ಮುಳುಗಿದ್ದ ಅಂತ. ಅವನ ಫ್ರೆಂಡ್ಸ್ ಅವನನ್ನು ತಪ್ಪು ಕೆಲಸಗಳಿಗೆ ಎಳೆದಿದ್ರು ಅಂತ. ಇನ್ಸೂರೆನ್ಸ್ ದುಡ್ಡಿಗಾಗಿ ಅವನು ತನ್ನದೇ ಫ್ಯಾಮಿಲಿಯನ್ನು ಕೊಲ್ಲೋ ಯೋಚನೆ ಕೂಡ ಮಾಡ್ತಿದ್ದ. ಅನನ್ಯ ಕೈ ಕಾಲು ನಡಗಿದವು. ಅವಳು ಮಗುವನ್ನು ನೋಡಿ ಅತ್ತಳು, ನಾನು ನನ್ನ ಮಗುವನ್ನು ಏನಾದರೂ ಮಾಡಿ ಉಳಿಸ್ಕೊಳ್ಬೇಕು ಅಂತ. ಆ ರಾತ್ರಿ ಮಳೆ ಜೋರಾಗಿತ್ತು. ಅರ್ಜುನ್ ಫೋನಿನಲ್ಲಿ ಮಾತಾಡ್ತಿದ್ದ, ಇವತ್ತು ರಾತ್ರಿ ಎಲ್ಲ ಫಿನಿಶ್ ಆಗುತ್ತೆ. ಅನನ್ಯ ಎಲ್ಲವನ್ನು ಕೇಳಿಸ್ಕೊಂಡ್ಲು. ಅವಳು ತಕ್ಷಣ ಮಗುವನ್ನು ಎತ್ಕೊಂಡು ಮನೆ ಬಿಟ್ಟು ಓಡಿದಳು. ರಸ್ತೆಯಲ್ಲಿ ಮಳೆ, ಕತ್ತಲು, ಮಗುವಿನ ಅಳು. ಹಿಂದಿನಿಂದ ಅರ್ಜುನ್ ಬೆನ್ನಟ್ಟುತ್ತಿದ್ದ, ಅನನ್ಯ ನಿಲ್ಲು. ಆದರೆ ಅವಳು ಓಡ್ತಲೇ ಇದ್ಲು. ಅಚಾನಕ್ ಅವಳ ಕಾಲು ಜಾರಿ ಕೆಳಗೆ ಬಿದ್ದಳು. ಮಗು ಜೋರಾಗಿ ಅಳತೊಡಗಿತು. ಅರ್ಜುನ್ ನಿಧಾನವಾಗಿ ಅವಳ ಕಡೆ ನಡೆಯತೊಡಗಿದ. ಅನನ್ಯ ಭಯದಿಂದ ನಡುಗಿದಳು. ಪ್ಲೀಸ್ ನನ್ನ ಮಗುವನ್ನು ಬಿಡು. ಅರ್ಜುನ್ ಮೌನವಾಗಿ ಹಾಗೆ ನಿಂತ. ಕೆಲ ಸೆಕೆಂಡ್ ಸೈಲೆನ್ಸ್. ಆಮೇಲೆ ದೂರದಲ್ಲಿ ಒಂದು ದೊಡ್ಡ ಲಾರಿ ವೇಗವಾಗಿ ಬರ್ತಿತ್ತು. ಅನನ್ಯಗೆ ಅದು ಗೊತ್ತಾಗಲೇ ಇಲ್ಲ. ಆದರೆ ಅರ್ಜುನ್ ಅದನ್ನು ನೋಡಿದ. ಒಂದು ಕ್ಷಣ ಅವನು ಓಡಿ ಹೋಗಿ ಅನನ್ಯ ಮತ್ತು ಮಗುವನ್ನು ತಳ್ಳಿಬಿಟ್ಟ. ಲಾರಿ ಬಂದು ಅರ್ಜುನ್ಗೆ ಡಿಕ್ಕಿ ಹೊಡೆಯಿತು. ಆಗ ಅರ್ಜುನ್ ಇಲ್ಲ. ಅನನ್ಯ ಕಿರಿಚಿದಳು. ಮಳೆ ನೀರಿನಲ್ಲಿ ರಕ್ತ ಹರಿಯುತ್ತಿತ್ತು. ಅರ್ಜುನ್ ಕಷ್ಟಪಟ್ಟು ಮಾತಾಡಿದ, ನಾನು ಕೆಟ್ಟವನು ಆಗಿಬಿಟ್ಟೆ ಅನನ್ಯ, ಆದರೆ ನಿಮಗೆ ಏನಾದರೂ ಆಗೋದನ್ನು ತಡೆಯೋಕ್ಕಾಗಲಿಲ್ಲ. ಆಗ ಅನನ್ಯ ಜೋರಾಗಿ ಅತ್ತಳು, ಹೀಗೇಕೆ ಮಾಡಿದೆ? ಅರ್ಜುನ್ ಮಗುವಿನ ಮುಖ ನೋಡಿದ. ಸಣ್ಣ ನಗು. ನಮ್ಮ ಮಗ ಒಳ್ಳೆಯವನಾಗಬೇಕು. ಅದು ಅವನ ಕೊನೆಯ ಮಾತಾಗಿತ್ತು. ಅರ್ಜುನ್ ಕಣ್ಣು ಮುಚ್ಚಿದ. 10 ವರ್ಷಗಳ ನಂತರ ಅನನ್ಯ ಒಂದು ಶಾಲೆಯಲ್ಲಿ ಟೀಚರ್ ಆಗಿದ್ದಳು. ಅವಳ ಮಗ ಆರವ್. ಒಂದು ದಿನ ಸ್ಕೂಲ್ ಫಂಕ್ಷನ್ನಲ್ಲಿ, ನಿನ್ನ ಹೀರೋ ಯಾರು ಗೊತ್ತಾ ಎಂದು ಟೀಚರ್ ಕೇಳಿದಳು. ಆಗ ಆರವ್ ಸ್ಮೈಲ್ ಮಾಡಿ ಹೇಳಿದ, ನನ್ನ ಅಪ್ಪ. ಅನನ್ಯ ಕಣ್ಣಲ್ಲಿ ನೀರು ತುಂಬಿತು. ಯಾಕಂದರೆ ಅವರ ಅಪ್ಪ ತಪ್ಪು ಮಾಡಿದ್ರು ಕೂಡ ಕೊನೆಯ ಕ್ಷಣದಲ್ಲಿ ಫ್ಯಾಮಿಲಿಗಾಗಿ ಜೀವ ಕೊಟ್ಟವನಾಗಿದ್ದ ಅರ್ಜುನ್. ನೋಡಿದ್ರಲ್ಲಿ ವೀಕ್ಷಕರೇ, ಸ್ಟೋರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್